ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಳೆಯ ಕುರ್ತಿಯನ್ನು ಉಪಯೋಗಿಸ್ಕೊಂಡು ಒಂದು ತುಂಬಾ ಉಪಯೋಗಕರವಾದಂತಹ ವಸ್ತುವನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ಬಂದು ತುಂಬಾ ಉಪಯೋಗಕರವಾಗಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದರ ಮೂಲಕ ಇನ್ನೊಳ್ಳೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಸೊ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಮತ್ತು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ. ಸೊ ಬನ್ನಿ ಫ್ರೆಂಡ್ಸ್, ಫಟಾಫಟ್ ಅಂತ ವಿಡಿಯೋನ ಶುರು ಮಾಡಿಬಿಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಳೆಯ ಕುರ್ತಿಯನ್ನು ಉಪಯೋಗಿಸ್ಕೊಂಡು ಮಿಕ್ಸಿ ಕವರನ್ನು ಹೆಂಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಪೇಪರ್ನ ಮೇಲೆ ಮಿಕ್ಸಿಯನ್ನು ಈ ರೀತಿಯಾಗಿ ಇಟ್ಟು ಒಂದು ಮಾರ್ಕಿಂಗನ್ನು ಮಾಡ್ಕೊಬೇಕಾಗತ್ತೆ. ಸೊ ನೋಡಿ, ಈ ರೀತಿಯಾಗಿ ಔಟ್ಲೈನನ್ನು ಹಾಕ್ಕೊಳ್ಳಿ. ನೇರವಾಗಿ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡೋದಕ್ಕಿಂತ ಮೊದಲು ಪೇಪರ್ ಕಟ್ಟಿಂಗ್ ಮಾಡಿದ್ರೆ ಮಾರ್ಕಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ. ಈಗ ಆ ಔಟ್ಲೈನ್ ಮೇಲೆ ಎಕ್ಸ್ಟ್ರಾ ಜಾಗ ಬಿಟ್ಟು ನೀವು ಕಟ್ ಮಾಡಬೇಕು. ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ, ಇದರಿಂದ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನು ಇವಾಗ ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬಟ್ಟೆಯಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಬಟ್ಟೆ ಮೇಲೆ ಈ ಪೇಪರ್ ಪೀಸನ್ನು ಈ ರೀತಿಯಾಗಿ ಇಟ್ಟು ಪಿನ್ ಮಾಡ್ಕೊಳ್ಳಿ, ಇದರಿಂದ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ನಿಮ್ಮ ಮಿಕ್ಸಿ ಯಾವ ಶೇಪಲ್ಲಿರುತ್ತೆ, ಯಾವ ಸೈಜಲ್ಲಿರುತ್ತೆ ಆ ಸೈಜು ಶೇಪಿನ ಪ್ರಕಾರ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನಾನಿಲ್ಲಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. 2 ಪೀಸು ನಾನಿಲ್ಲಿ ಕಟ್ ಮಾಡಿದ್ದೀನಿ ಬಟ್ಟೆದು. ಇವಾಗ ನಾನಿದಕ್ಕೆ ಲೈನಿಂಗ್ ಹಾಕೋದಕ್ಕೆ ಅಕ್ಕಿ ಚೀಲನ ಯೂಸ್ ಮಾಡ್ತೀನಿ. ಅಕ್ಕಿ ಚೀಲನ ಹಾಕೋದ್ರಿಂದ ನಮ್ಮ ಮಿಕ್ಸಿ ಕವರು ಸ್ಟಿಪ್ ಆಗಿ ಬರುತ್ತೆ ಮತ್ತು ವರ್ಷಗಟ್ಟಲೆ ಬಾಳಿಕೆ ಬರುತ್ತೆ. ಈಗ ನಾವು ಬಟ್ಟೆ ಕಟ್ ಮಾಡ್ಕೊಂಡ್ವಲ್ಲ, ಅದೇ ರೀತಿಯಾಗಿ ಈ ಚೀಲದಿಂದ 2 ಪೀಸನ್ನು ಕಟ್ ಮಾಡ್ತೀನಿ. ಅದೇ ರೀತಿಯಾಗಿ ಬ್ಲೌಸ್ ಪೀಸಿಂದ ಹಿಂದಗಡೆ ಲೈನಿಂಗ್ ಹಾಕೋದಕ್ಕೆ 2 ಪೀಸನ್ನು ಕಟ್ ಮಾಡ್ತೀನಿ. ಸೊ ಟೋಟಲಿ 3 ಮತ್ತು 3 ಅಂದರೆ 6 ಪೀಸು ರೆಡಿ ಆಗುತ್ತೆ. ಇವಾಗ ನಾನು 3 ಪೀಸನ್ನು ಈ ರೀತಿಯಾಗಿ ಸೇರಿಸಿ ಸ್ಟಿಚ್ ಮಾಡ್ತೀನಿ. ನಮ್ಮ ಮಿಕ್ಸಿ ಕವರಿಗೆ ಇನ್ನೂ ಸ್ಟಿಫ್ನೆಸ್ ಬರೋದಕ್ಕೋಸ್ಕರ ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ತಾ ಇದ್ದೀನಿ. ಈ ಸ್ಟೆಪ್ಪು ಆಪ್ಷನಲ್ಲು, ನಿಮಗೆ ಬೇಕಂತಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಡಬಹುದು. ನಾನಿಲ್ಲಿ ಜಿಗ್ಜ್ಯಾಗ್ ಸ್ಟಿಚನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಸ್ಟಿಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾದಂತಹ ಎಲೆಕ್ಟ್ರಿಕ್ ಮಷಿನ್ ಇದ್ದರೆ ನಾವು ಬಗೆಬಗೆಯ ಸ್ಟಿಚಸ್ಸನ್ನು ಹಾಕ್ಬಹುದು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ಹಾಕಿದ್ದೀನಿ. 2 ಪೀಸಿಗೂ ನಾನು ಈ ರೀತಿಯಾದಂಥ ಸ್ಟಿಚಸನ್ನು ಹಾಕಿದ್ದೀನಿ. ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನೀವು ಈ ಪೀಸಿನ ಮೇಲ್ಬದಿಯ ಸುತ್ತಳತೆ ಎಷ್ಟಿದೆ ಅಂತ ಲೆಕ್ಕ ಹಾಕಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನಿಧಾನವಾಗಿ ಲೆಕ್ಕ ಹಾಕಿ. ಸೊ ನೋಡಿ, ಈ ರೀತಿಯಾಗಿ ಹಿಡ್ಕೊಂಡು ನೀವು ಎಷ್ಟು ಇಂಚು ಬರುತ್ತೆ ಅಂತ ನೀವು ಲೆಕ್ಕ ಹಾಕಬೇಕು. ನೋಡಿ, ಇಲ್ಲಿ 29 ಇಂಚ್ ಬಂದಿದೆ. ಸೊ ನಾನು 1 ಇಂಚ್ ಎಕ್ಸ್ಟ್ರಾ ಅಂದರೆ 30 ಇಂಚ್ ಉದ್ದ ತಗೊಳ್ತಾ ಇದ್ದೀನಿ. ಮತ್ತು ನಮ್ಮ ಮಿಕ್ಸಿಯ ಅಗಲ ಎಷ್ಟು ಬರುತ್ತೆ ಅಂತ ನೋಡಬೇಕು. ಸೊ ಇಲ್ಲಿ ಅಗಲ 7 ಇಂಚ್ ಇದೆ, ನಾನು ಎಕ್ಸ್ಟ್ರಾ 2 ಇಂಚ್ ತೊಗೊಳ್ತೀನಿ, ಅಂದರೆ 9 ಇಂಚ್ ಅಗಲ ತೊಗೊಳ್ತೀನಿ. ನಾನಿಲ್ಲಿ ಬ್ಲೌಸ್ ಪೀಸಿಂದ 2 ಪೀಸು ಮತ್ತು ಅಕ್ಕಿ ಚೀಲದಿಂದ 1 ಪೀಸನ್ನು ಕಟ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೀಸಿನ ಉದ್ದ ಬಂದು 30 ಇಂಚು ಮತ್ತು ಅಗಲ ಬಂದು 9 ಇಂಚು. ನಿಮ್ಮ ಮಿಕ್ಸಿ ಯಾವ ಸೈಜಲ್ಲಿದೆ, ಯಾವ ಶೇಪಲ್ಲಿದೆ ಆ ರೀತಿಯಾದಂತಹ ಸೈಜು ಶೇಪು ನಿಮಗೆ ಸಿಗುತ್ತೆ. ಸೊ ಆ ಪ್ರಕಾರವಾಗಿ ನೀವು ಈ ಪೀಸನ್ನು ತೊಗೊಬೇಕಾಗತ್ತೆ. ನಾನಿವಾಗ 3 ಪೀಸ್ಗಳನ್ನು ಸೇರಿಸಿ ಸ್ಟಿಚ್ ಮಾಡ್ತೀನಿ. ನೀವು ಈ ಪೀಸಿಗೂ ಕೂಡ ಮಧ್ಯದಲ್ಲಿ ಉದ್ದುದ್ದ ಸ್ಟಿಚಸನ್ನು ಹಾಕ್ಬೋದು, ಇದರಿಂದ ಈ ಪೀಸ್ ಕೂಡ ಇನ್ನು ಸ್ಟಿಪ್ ಆಗಿ ಬರುತ್ತೆ. ಸೊ ನೀವು ನೋಡ್ಬೋದು, ಇಲ್ಲಿ ಕೂಡ ನಾನು ಜಿಗ್ಜ್ಯಾಗ್ ಸ್ಟಿಚನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಮಧ್ಯದಲ್ಲಿ ಸ್ಟಿಚಸನ್ನು ಹಾಕೋದ್ರಿಂದ ತುಂಬ ಸ್ಟಿಫ್ನೆಸ್ ಬರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ.
ಸೊ ನೋಡಿ ಇವಾಗ ಈ ರೀತಿಯಾದಂತಹ 3 ಪೀಸ್ಗಳು ರೆಡಿ ಆಗುತ್ತೆ. ಇವಾಗ ನಾವು ಇದನ್ನು ಸೇರಿಸಿ ಹೊಲಿಬೇಕು. ಉದ್ದ ಪೀಸನ್ನು ಹೊಲ್ಕೊಂಡಿದ್ವಲ್ವಾ, ಅದನ್ನು ನಮ್ಮ ಕುರ್ತಿ ಪೀಸಿನ ಮೇಲೆ ಈ ರೀತಿಯಾಗಿ ಇಟ್ಟು ನೋಡಿ ಈ ರೀತಿಯಾಗಿ ನೀವು ಸ್ಟಿಚ್ಚನ್ನು ಮಾಡಬೇಕು. ಈ ಸ್ಟಿಚ್ಚನ್ನು ನಿಧಾನವಾಗಿ ಹಾಕಿ, ಯಾಕಂದರೆ ಕರ್ವಿಂಗ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲಿ ನಿಧಾನವಾಗಿ ಸ್ಟಿಚ್ಚನ್ನು ಹಾಕಿದರೆ ನೀಟಾಗಿ ಬರುತ್ತೆ ನಮ್ಮ ಸ್ಟಿಚ್ಚಿಂಗು. ಗಳು ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಈ ರೀತಿಯಾಗಿ ಸ್ಲಿಟ್ಟನ್ನು ಹಾಕಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಸ್ಟಿಚ್ಚನ್ನೆಲ್ಲ. ಸೊ ಸ್ವಲ್ಪ ಈ ರೀತಿಯಾಗಿ ಮಾಡಿದ್ರೆ ನಾವು ತಿರುಗಿಸಿದಾಗ ನೀಟಾಗಿ ಬರುತ್ತೆ. ಸೊ ನೋಡಿ ನಾನು ನಿಮಗೆ ತಿರುಗಿಸಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ರೀತಿಯಾಗಿ ಬರುತ್ತೆ. ಇನ್ನೊಂದು ಸೈಡು ಕೂಡ ನಾವು ಅದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಸ್ಟಿಚಿಂಗ್ ಎಲ್ಲ ಮುಗಿದು ನಮ್ಮ ಮಿಕ್ಸಿ ಕವರು ಕಂಪ್ಲೀಟಾಗಿ ರೆಡಿಯಾಗಿದೆ. ಸೊ ನೀವೇ ನೋಡ್ಬೋದು ಎಷ್ಟೊಂದು ಸುಂದರವಾಗಿ ಬಂದಿದೆ ನಮ್ಮ ಮಿಕ್ಸಿ ಕವರ್ ಅಂತ. ಕೊಳೆಯಾದರೆ ಇದನ್ನು ತೊಳೆದು ಮತ್ತೆ ಇದನ್ನು ಉಪಯೋಗ ಮಾಡಬಹುದು. ತುಂಬಾ ಸುಂದರವಾಗಿ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಇದನ್ನು ಸ್ಟಿಚ್ ಮಾಡೋದಂತೂ ತುಂಬಾ ಸುಲಭ. ಮಾರ್ಕೆಟಿಗೆ ಹೋಗಿ ಯಾವ ವಸ್ತುವನ್ನು ಕೂಡ ತರಬೇಕಾದಂತಹ ಅವಶ್ಯಕತೆ ಇಲ್ಲ. ಮನೆಯಲ್ಲಿರೋದನ್ನೇ ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ಸ್ಟಿಚಸನ್ನು ಮಾಡ್ಕೊಬೋದು. ಮತ್ತು ನಾವೇ ಇವನ್ನೆಲ್ಲ ಮಾಡಿದ್ದೀವಿ ಅನ್ನುವಂತಹ ಖುಷಿ ಕೂಡ ಇರುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡೋದರ ಮೂಲಕ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಬಹುದು. ಮತ್ತು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಯೂಸ್ಫುಲ್ ವಿಡಿಯೋದ ಜೊತೆಗೆ ನಾಳೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.